ಮೂಡ ಹಗರಣ ಸಿಎಂ ಅವರು ಹೇಳಿದ್ದು ಅರೆ ಕೊಟ್ಟಿರೋದು ಬಿಜೆಪಿ ಸರ್ಕಾರದವರು ಅಕ್ವೈರ್ ಮಾಡ್ಕೊಂಡಿರೋದು ಬಿಜೆಪಿ ಸರ್ಕಾರದವರು ಈಗ ಅವ್ರು ಕೊಟ್ಟು ನೀ ಯಾಕೆ ತಗೊಂಡೆ ಅಂತ ನನ್ನನ್ನು ಕೇಳ್ತಾರೆ ಇದು ಯಾವ ನ್ಯಾಯ ಇದು ಅಂತ ಕೇಳ್ತಾರೆ 1935 ಅಲ್ಲಿ ಹರಾಜಲ್ಲಿ ನಿಂಗ ಒಬ್ಬ ದಲಿತ ಕುಟುಂಬದವರು ಇದನ್ನು ಖರೀದಿ ಮಾಡ್ತಾರೆ 1998ರಲ್ಲಿ ಡಿನೋಟಿಫೈ ಆಗುತ್ತೆ ಡಿನೋಟಿಫೈ ಆದಂಥ ಸಂದರ್ಭದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಯಾರಿದ್ದರು ಸನ್ಮಾನ್ಯ ಸಿದ್ದರಾಮಯ್ಯನವರಿದ್ದರು ಆ 98ಅಲ್ಲಿ 1998ರಲ್ಲಿ ಡಿನೋಟಿಫೈ ಆದಾಗ ಮೈಸೂರಿನ ಉಸ್ತುವಾರಿ ಸಚಿವರು ಯಾರಿದ್ದರು ಸ್ವತಃ ಸನ್ಮಾನ್ಯ ಸಿದ್ದರಾಮಯ್ಯನವರಿದ್ದರು 2017ರಲ್ಲಿ ಮೂಡಾಗ ಅಪ್ಲಿಕೇಶನ್ ಹಾಕಿದಾಗ ಯಾವ ಸರ್ಕಾರ ಇತ್ತು ಸೈಟ್ ಬೇಕು ಅಂತೇಳಿ 2014ರಲ್ಲೂ ಹಾಕ್ತಾರೆ 2017 ಹಾಕಿದಾಗ ಸ್ವತಃ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು 2021ರಲ್ಲಿ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು ಇದ್ದರು ಬಿಟ್ಟರೆ ಹಿ ವಾಸ್ ಲೀಡರ್ ಆಫ್ ಅಪೋಸಿಷನ್ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂಥವ್ರು ಅಧಿಕಾರಿಗಳು ಬೆದರ್ಕೊಂಡು ಕೊಟ್ಟಿರ್ಬೋದು ಅಲ್ಲ ನಂದು 3 ಎಕರೆ 60 ಗುಂಟೆ ಜಮೀನು ವಾಪಸ್ ಕೊಡಿ ಸೈಟ್ ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅದೇನೋ ಕೋಟ್ಯಾಂತರ ರೂಪಾಯಿ ಹಣ ಅಂತೆ ಅದಕ್ಕೆ 62 ಕೋಟಿ ಕೊಡಬೇಕು ನಾನು ಮುಖ್ಯಮಂತ್ರಿ ಕುಟುಂಬ ಅಂತೇಳಿ ನನ್ನ ಕುಟುಂಬಕ್ಕೆ ಅನ್ಯಾಯ ಆಗಬೇಕೇನ್ರಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಸವಾಲು ಹಾಕಿದ್ದಾರೆ ಸ್ವಾಮಿ ಸಿದ್ದರಾಮಯ್ಯನವರೇ ನಾವು ನಿಮ್ಮನ್ನು ಸುಮ್ಮನೆ ರಾಜಕೀಯವಾಗಿ ನಿಮ್ಮ ಮುಖಕ್ಕೆ ಮಸಿ ಬಳಿಬೇಕು ಅಂತ ನಾವು ಪ್ರಯತ್ನ ಮಾಡ್ತಾಯಿಲ್ಲ ನೀವೊಬ್ಬರು ಅನುಭವಿ ಮುಖ್ಯಮಂತ್ರಿಗಳಿದ್ದೀರಿ ಕೇವಲ ಕೆಸರ ಎರಚಾಟ ಮಾಡಿ ನಿಮಗೇನೋ ನೋವು ಮಾಡಬೇಕು ಅಂತೇಳಿ BJP ಹೋರಾಟ ತೆಗೆದುಕೊಂಡಿರ್ತಕ್ಕಂಥದ್ದಲ್ಲ ಇವತ್ತು 62 ಕೋಟಿ ಏನು ಕ್ಲೇಮ್ ಮಾಡ್ತಾಯಿದ್ದೀರಿ ನಾನು ಮುಂದಿನ ದಿನಗಳಲ್ಲಿ ಇದನ್ನು ಇವತ್ತೇನೋ ರಾಜ್ಯದ ಜನತೆ ಗೊತ್ತಾಗ್ತದೆ ನೀವೇನು ನಿಮ್ಮ ಬಾಮೈದ ಏನು ಖರೀದಿ ಮಾಡಿದ್ರು ದೇವರಾಜಿಂದ ದೇವರಾಜ್ ಈಸ್ ನಾಟ್ ದಿ ಓನರ್ ಆಫ್ ದಿಸ್ ಪ್ರಾಪರ್ಟಿ ಯಾವ ದೇವರಾಜಿಂದ ನಿಮ್ಮ ಬಾಮೈದವರು ಖರೀದಿ ಮಾಡಿದ್ದಾರೆ 3 ಎಕರೆ 16 ಗುಂಟೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮಾನ್ಯ ಸಿದ್ದರಾಮಯ್ಯನವರ ಬಾಮೈದ ಅವರು ಆ ಜಮೀನನ್ನು ಖರೀದಿ ಮಾಡಿ 2010ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಏನು ದಾನ ಮಾಡಿದ್ದಾರೆ ಒಂದು ಪ್ರಾಪರ್ಟಿ ಇಟ್ಸೆಲ್ಫ್ ಇವತ್ತು ಪ್ರಾಪರ್ಟಿ ಖರೀದಿ ಮಾಡಿರ್ತಕ್ಕಂಥದ್ದೇ ಇನ್ವ್ಯಾಲಿಡ್ ಬರೋದ್ರಿಂದಲೇ ರಾಜ್ಯದ ಜನತೆ ಗೊತ್ತಾಗ್ತದೆ ಇದು ಸತ್ಯ ಹಾಗಾಗಿ ದೇರ್ ಇಸ್ ನೋ ಕ್ವಶನ್ ಆಫ್ ಚೀಫ್ ಮಿನಿಸ್ಟರ್ ಕ್ಲೇಮಿಂಗ್ 14 ಸೈಟ್ಸ್ 14 ನಿವೇಶನಗಳು ಪರ್ಯಾಯವಾಗಿ ನಿಮಗೆ ಬಂದಿರತಕ್ಕಂಥದ್ದೇ ಇದು ಅಕ್ರಮ ಇದು ನಾನು ಪತ್ರ ಏನು ಬರ್ದಿಲ್ವಲ್ಲ ನನಗೆ ಕೊಡಿ ಬದಲಿ ನಿವೇಶನ ಅಂತಲೂ ಬೇರೆ ಕ್ಲೈಮ್ ಮಾಡ್ತಾರೆ ಅವರು ನಾನೇನು ಬರ್ದಿಲ್ಲ ಇವರೇ ಕೊಟ್ಟಿರೋದು ನನಗೆ ಇದೆಲ್ಲವೂ ಕೂಡ ಬರೋದ್ರಿಂದಲೇ ಗೊತ್ತಾಗ್ತದೆ ಒಂದು ಐಲ್ ಅಶ್ಯೂರ್ ಯು ಯಾವ ರೀತಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಹಗರಣನೇ ಆಗಿರಲಿಲ್ಲ ಅಂತ ಹೇಳಿದ್ದ ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳೇ ಸದನದಲ್ಲಿ ಘೋಷಣೆ ಮಾಡಿದರು ಹೌದು ಹಗರಣ ಆಗಿದೆ ಅಂತೇಳಿ ಅಲ್ಲಿಂದ ಮುಂದಕ್ಕೆ ನಾವು ಹೋಗೋದಿಲ್ಲ ಅದೇ ರೀತಿ ಮೂಡ ಹಗರಣದಲ್ಲೂ ಕೂಡ ಇವತ್ತೇನು ನಾವು ಹಗರಣ ಆಗಿದೆ ಅಂತೇಳಿ ಹೇಳ್ತಾ ಇದ್ದೇವೆ ಮುಂದೆ ಒಂದು ದಿನ ಸದ್ಯದಲ್ಲೇ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ ಹೌದು ನಮ್ಮಿಂದ ತಪ್ಪಾಗಿದೆ ಅಂತೇಳಿ ಒಪ್ಕೊಳ್ತಾರೆ ಆ ದಿನ ನೀವು ನೋಡ್ತೀರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.